ರಾಷ್ಟ್ರಕೂಟರ ಮೂಲ ನೆಲೆ ಯಾವುದು? ಯಾವ ರಾಜ್ಯದಲ್ಲಿದೆ? ಲಾಟೂರು, ಉಸ್ಮಾನಾಬಾದ್, ಮಹಾರಾಷ್ಟ್ರ. ರಾಷ್ಟ್ರಕೂಟರು ಮಹಾರಾಷ್ಟ್ರದ ಲಟನೂರಿನವರು ಹಾಗೂ ಅವರು ಕನ್ನಡಿಗರೆಂದು ಹೇಳುವ ಪ್ರಮುಖ ಶಾಸನ ಯಾವುದು? ಮೂರನೇ ಕೃಷ್ಣನ ಜುರಾ ಪ್ರಶಸ್ತಿ ಶಾಸನ. ರಾಷ್ಟ್ರಕೂಟ ಸ್ಥಾಪಕನಾರು? ಯಾರನ್ನು ಸೋಲಿಸಿ ರಾಜ್ಯ ಸ್ಥಾಪಿಸಿದನು? ಗಂತಿದುರ್ಗ, ಎರಡನೇ ಕೀರ್ತಿವರ್ಮ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಯಾವ ಜಿಲ್ಲೆಯಲ್ಲಿದೆ? ಮಾನ್ಯಕೇಟ ಅಥವಾ ಮಳಕೇಡ, ಗುಲ್ಬರ್ಗಾ ಜಿಲ್ಲೆ. ರಾಷ್ಟ್ರಕೂಟರ ಲಾಂಛನ ಯಾವುದು? ಕೊನೆಯ ಅರಸನಾರು? ಗರುಡ, ಎರಡನೇ ಕರ್ಕ. ಪ್ರಮುಖ ರಾಷ್ಟ್ರಕೂಟ ದೊರೆಗಳನ್ನು ಹೆಸರಿಸಿ. ಒಂದನೇ ಕೃಷ್ಣ, ಮೂರನೇ ಗೋವಿಂದ, ಅಮೋಘವರ್ಷ ನೃಪತುಂಗ, ಮೂರನೇ ಇಂದ್ರ, ಮೂರನೇ ಕೃಷ್ಣ. ಒಂದನೇ ಕೃಷ್ಣ ಯಾರು? ಆತನ ಸಾಧನೆ ಏನು? ರಾಷ್ಟ್ರಕೂಟರ ಆರಂಭದ ಪ್ರಮುಖ ದೊರೆ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿರುವುದು. ರಾಷ್ಟ್ರಕೂಟರ ಪ್ರಮುಖ ದೊರೆ ಯಾರು? ಆತನು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು? ಅಮೋಘವರ್ಷ ನೃಪತುಂಗ 64 ವರ್ಷ, ಕ್ರಿಸ್ತಶಕ 814ರಿಂದ 878. ಅಮೋಘವರ್ಷನ ಆಸ್ಥಾನಕ್ಕೆ ಬಂದ ಅರಬ್ ವರ್ತಕರಾರು? ಸುಲೈಮಾನ್ ಮತ್ತು ಆಲ್ ಮಸೂದಿ. ಅಮೋಘವರ್ಷನು ಎಲ್ಲಿ ಜನಿಸಿದನು? ಮಾತಾ ಪಿತೃಗಳಾರು? ವಿಂಧ್ಯ ಪರ್ವತದ ಮಯೂರ ಕಂಡಿ. ತಾಯಿ ಗಾವುಂಡೆಬ್ಬೆ, ತಂದೆ ಮೂರನೇ ಗೋವಿಂದ. ಕರ್ನಾಟಕವನ್ನಾಳಿದ ರಾಜರುಗಳಲ್ಲಿ ಅತಿ ದೀರ್ಘಕಾಲ ಆಳ್ವಿಕೆ ಮಾಡಿದ ದೊರೆ ಯಾರು? ಆತನ ಮೊದಲ ಹೆಸರೇನು? ಅಮೋಘವರ್ಷ ನೃಪತುಂಗ, ಶರ್ವ, ಸರ್ವ. ಕವಿರಾಜ ಮಾರ್ಗದ ಕರ್ತೃ ಯಾರು? ಯಾರ ಆಸ್ಥಾನದಲ್ಲಿದ್ದನು? ಶ್ರೀ ವಿಜಯ ಅಮೋಘವರ್ಷ. ಅಮೋಘವರ್ಷನು ಹೊರಡಿಸಿದ ಶಾಸನ ಯಾವುದು? ಸಂಜನ್ ತಾಮ್ರಶಾಸನ. ನೃಪತುಂಗನ ಸೇನಾ ದಂಡನಾಯಕನಾರು? ಗಂಗರ ಜೊತೆ ಮಾಡಿದ ಪ್ರಮುಖ ಕದನ ಯಾವುದು? ಬಂಕೇಶ, ರಾಜರಾಮುಡು. ಅಮೋಘವರ್ಷನ ಬರೆದ ಕೃತಿ ಯಾವುದು? ಯಾವ ಭಾಷೆಯಲ್ಲಿದೆ? ಪ್ರಶ್ನೋತ್ತರ ರಾಗಮಾಲಿಕೆ, ರತ್ನಾವಳಿ, ಸಂಸ್ಕೃತ. ಜೀನ ಸೇನಾಚಾರ್ಯರಾರು? ಗ್ರಂಥಗಳಾವುವು? ನೃಪತುಂಗನ ಗುರುಗಳು, ಹರಿವಂಶ ಮತ್ತು ಆದಿಪುರಾಣ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಅದರ ಕರ್ತೃ ಯಾರು? ಯಾರ ಆಸ್ಥಾನದಲ್ಲಿದ್ದನು? ವಡ್ಡಾರಾಧನೆ, ಶಿವಕೋಟಾಚಾರ್ಯ, ಮೂರನೇ ಇಂದ್ರ. ನೇಮಿದಿತ್ಯ ಕವಿ ಯಾರ ಆಸ್ಥಾನದಲ್ಲಿದ್ದನು? ಆತನ ಗ್ರಂಥ ಯಾವುದು? ಮೂರನೇ ಇಂದ್ರ, ನಳಚಂದ್ರ ಎಂಬ ಚಂಪು ಗ್ರಂಥ. ಹೊನ್ನ ಯಾರು? ಆತನ ಕೃತಿ ಯಾವುದು? ಬಿರುದು ಯಾವುದು? ಮೂರನೇ ಕೃಷ್ಣನ ಆಸ್ಥಾನದ ಪ್ರಮುಖ ಕವಿ. ಆತನ ಕೃತಿ ಶಾಂತಿನಾಥ ಪುರಾಣ, ಬಿರುದು ಉಭಯಕವಿ ಚಕ್ರವರ್ತಿ. ಮೂರನೇ ಕೃಷ್ಣನ ಸಾಮಂತ ಪ್ರಾಂತ್ಯವಾದ ವೇಮಲವಾಡದ ಅರಸನಾರು? ಆತನ ಆಸ್ಥಾನದ ಕವಿ ಯಾರು? ವೇಮಲವಾಡದ ಹರಿಕೇಸರಿ. ಆತನ ಕವಿ ಆಸ್ಥಾನದ ಕವಿ ಪಂಪ. ಅಕಾಲ ವರ್ಷ ಎಂಬ ಬಿರುದಿನ ದೊರೆ ಯಾರು? ಜೂರಾ ಶಾಸನ ಯಾವ ಭಾಷೆಯಲ್ಲಿದೆ? ದೊರೆತ ಸ್ಥಳ ಯಾವುದು? ಮೂರನೇ ಕೃಷ್ಣ, ಕನ್ನಡ ಭಾಷೆ, ಜಬ್ಬಲ್ಪುರ. ಕ್ರಿಸ್ತಶಕ 949ರಲ್ಲಿ ಜರುಗಿದ ತಕ್ಕೊಲಂ ಕಾಳಗದಲ್ಲಿ ಯಾರು ಯಾರನ್ನ ಸೋಲಿಸಿದರು? ಮೂರನೇ ಕೃಷ್ಣ ಮತ್ತು ಗಂಗದೊರೆ. ಎರಡನೇ ಭೂತಗ ಇವರು ಚೋಳದೊರೆ ಪರಾಂತಕನನ್ನು ಸೋಲಿಸಿದರು. ರಾಷ್ಟ್ರಕೂಟರ ಕೊನೆಯ ದೊರೆ ಎರಡನೇ ಕರ್ಕನನ್ನು ಸೋಲಿಸಿ ರಾಜ್ಯಾಡಳಿತ ಕೊನೆಗಾಣಿಸಿದವರ್ಯಾರು? ಯಾವ ಪ್ರಾಂತ್ಯದ ಸಾಮಂತನಾಗಿದ್ದನು? ಎರಡನೇ ತೈಲಪ, ತರ್ದವಾಡಿ. ಪಂಪನ ಎರಡು ಕೃತಿಗಳಾವುವು? ಆದಿಪುರಾಣ, ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯ. ರಾಷ್ಟ್ರಕೂಟರ ಅವಧಿಯಲ್ಲಿ ಗ್ರಾಮ ಸಭೆಯ ಸದಸ್ಯರನ್ನು ಏನೆಂದು ಕರೆಯುತ್ತಿದ್ದರು? ರಾಷ್ಟ್ರಕೂಟರ ಕಾಲದಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯಗಳ ಪಥನಾಮವೇನು? ಗದ್ಯಾಣ, ಕಾಸು, ಸುವರ್ಣ, ದಮ್ಮು, ಕಲಂಜು, ಮಂಜುತಿ. ರಾಷ್ಟ್ರಕೂಟರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖವಾದ ಎರಡು ಕೇಂದ್ರಗಳನ್ನು ತಿಳಿಸಿ. ಎಲ್ಲೋರ ಮತ್ತು ಎಲಿಫೆಂಟ. ಕನ್ನಡ ಸಾಹಿತ್ಯದಲ್ಲಿ ತ್ರಿರತ್ನಗಳೆಂದು ಯಾರನ್ನು ಕರೆಯಲಾಗಿದೆ? ಪಂಪ, ಪೊನ್ನ, ರನ್ನ. ಧವಳ ಮತ್ತು ಜಯಧವಳ ಎಂಬ ಕೃತಿಯನ್ನು ರಚಿಸಿದವರಾರು? ವೀರಸೇನ ಮತ್ತು ಜೀನಸೇನರು. ರಾಷ್ಟ್ರಕೂಟರು ಯಾವ ಧರ್ಮಾವಲಂಬಿಯವರು? ಯಾವ ಅನ್ಯ ಧರ್ಮಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದರು? ವೈದಿಕ ಧರ್ಮಾವಲಂಬಿ, ಜೈನ ಧರ್ಮ. ಗಣಿತ ಸಾರ ಸಂಗ್ರಹದ ಕರ್ತೃ ಯಾರು? ಮಹಾವೀರಾಚಾರ್ಯರು. ರಾಷ್ಟ್ರಕೂಟರ ಕಾಲದ ಸಾಹಿತ್ಯದ ಕೊಡುಗೆಯನ್ನು ತಿಳಿಸಿ. ಕನ್ನಡ ಗ್ರಂಥಗಳು. ರಾಷ್ಟ್ರಕೂಟರ ಕಾಲದಲ್ಲಿ ಉಳುಸಾದ ಸಾಹಿತ್ಯವು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಬೆಳೆಯಿತು. ರಾಷ್ಟ್ರಕೂಟ ಅರಸರುಗಳು ವಿದ್ವಾಂಸರಾಗಿದ್ದರಲ್ಲದೆ ವಿದ್ವಾಂಸರಿಗೆ ಆಶ್ರಯದಾತರು ಆಗಿದ್ದರು. ಅಮೋಘವರ್ಷನ ಆಸ್ಥಾನದ ಕವಿಯಾದ ಶ್ರೀ ವಿಜಯನಿಂದ ಕನ್ನಡದಲ್ಲಿ ಕವಿರಾಜ ಮಾರ್ಗ ಎಂಬ ಕಾವ್ಯಶಾಸ್ತ್ರ ಗ್ರಂಥವು ರಚಿಸಲ್ಪಟ್ಟಿತು.
ಉಭಯಕವಿ ಚಕ್ರವರ್ತಿ ಎಂಬ ಬಿರುದಾಂಕಿತನಾದ ಪೊನ್ನನು ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದು ಶಾಂತಿನಾಥ ಪುರಾಣ, ಮಲ್ಲಿನಾಥ ಪುರಾಣ, ಭವನೈಕ್ಯ ರಾಮಾಭ್ಯುದಯ ಗ್ರಂಥಗಳನ್ನು, ಸಾಮಂತ ರಾಜ್ಯವಾದ ವೇಮಲವಾಡದ ರಾಜನಾದ ಹರಿಕೇಸರಿ ಆಸ್ಥಾನದ ಆದಿಕವಿಯಾದ ಪಂಪನು ಜೈನ ಕವಿಯಾಗಿದ್ದು ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಎಂಬೆರಡು ಕೃತಿಗಳನ್ನು ರಚಿಸಿದನು. ಕನ್ನಡದ ಮೊದಲ ಗದ್ಯ ಕೃತಿಯಾದ ಒಡ್ಡಾರಾಧನೆ ಎಂಬುದನ್ನು ಮೂರನೇ ಇಂದ್ರನ ಆಸ್ಥಾನದ ಕವಿ ಶಿವಕೋಟ್ಯಾಚಾರ್ಯನು ರಚಿಸಿದನು. ಸಂಸ್ಕೃತ ಕೃತಿಗಳು: ಅಮೋಘವರ್ಷನ ಪ್ರಶ್ನೋತ್ತರ ರತ್ನಾವಳಿ, ತ್ರಿವಿಕ್ರಮನ ನಳಚಂಪು, ಮಾತಲಸ, ಚಂಪು ಅಲಾಯುಧನ, ಮೃತ ಸಂಜೀವಿನಿ ಮತ್ತು ಕವಿರಹಸ್ಯ, ಸೋಮದೇವ ಸೂರ್ಯ, ಯಶಸ್ತಿಲಕ ಚಂಪು ಹಾಗೂ ಅಮೃತಮತಿ. ಮಹಾವೀರ್ಯಾಚಾರ್ಯನು ಗಣಿತ ಸಾರ ಸಂಗ್ರಹವನ್ನು, ವೀರಸೇನ ಹಾಗೂ ಜೀನಸೇನರು ಕೂಡಿ ಧವಳ ಮತ್ತು ಜಯಧವಳ ಎಂಬ ಕೃತಿಗಳನ್ನು, ಅಮೋಘವರ್ಷನ ಗುರುವಾದ ಜೀನಸೇನಾಚಾರ್ಯರು ಹರಿವಂಶ, ಆದಿಪುರಾಣ, ಎರಡನೇ ಕೃಷ್ಣನ ಗುರುವಾದ ಗುಣಭದ್ರನು ಉತ್ತರ ಪುರಾಣ ಕೃತಿಯನ್ನು ರಚಿಸಿ ಈ ಕಾಲದ ಸಾಹಿತ್ಯಾಭಿವೃದ್ಧಿಗೆ ಕಾರಣರಾದರು. ಅಗಸನು ವರ್ಧಮಾನ ಪುರಾಣವನ್ನು, ವಿದ್ಯಾನಂದಿಯು ಅಷ್ಟಸಾಹಿತಿ ಪಾರ್ಶ್ವ, ವ್ಯುದಯನು ವಿಶ್ವನಾಥ ಪುರಾಣವನ್ನು ರಚಿಸಿದ್ದಾನೆ. ರಾಷ್ಟ್ರಕೂಟರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ. ರಾಷ್ಟ್ರಕೂಟರ ಅವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಪ್ರೋತ್ಸಾಹ ದೊರಕಿದ್ದರಿಂದ ದೇವಾಲಯಗಳು ಮತ್ತು ಗುಹಾಂತರ ದೇವಾಲಯಗಳು ರಚನೆಯಾದವು. ಕಲಾ ರಚನೆಯಲ್ಲಿ ಪ್ರಮುಖವಾಗಿ ದ್ವಿಕುಟಾಚಲ, ತ್ರಿಕುಟಾಚಲ, ನಕ್ಷತ್ರಕಾರ, ಸ್ಥಳ ವಿನ್ಯಾಸವಿರುವ ಲಕ್ಷಣಗಳನ್ನು ಕಾಣುತ್ತೇವೆ. ಪ್ರಮುಖ ಗುಹಾಂತರ ದೇವಾಲಯಗಳೆಂದರೆ ಒಂದನೇ ಕೃಷ್ಣನಿಂದ ಎಲ್ಲೋರದಲ್ಲಿ ಕೆತ್ತಿಸಲ್ಪಟ್ಟಿರುವ ಜಗತ್ಪ್ರಸಿದ್ಧವಾದ ಕೈಲಾಸನಾಥ ಗುಹಾಂತರ ದೇವಾಲಯ, ಎಲ್ಲೋರದಲ್ಲಿನ ಇತರೆ ದಶಾವತಾರ ಗುಹೆ, ರಾಮೇಶ್ವರ ಗುಹಾಂತರ ದೇವಾಲಯ, ಇಂದ್ರಸಭಾ, ಕೈಲಾಸ ಹಾಗೂ ಜಗನ್ನಾಥ ಸಭಾ ಗುಹೆಗಳು ಪ್ರಮುಖವಾದವುಗಳಾಗಿವೆ. ಮುಂಬೈ ಸಮೀಪವಿರುವ ಎಲಿಫೆಂಟಾದಲ್ಲಿನ 7 ಗುಹಾಂತರ ದೇವಾಲಯಗಳಲ್ಲಿ ತ್ರಿಮೂರ್ತಿ ವಿಗ್ರಹವು ಪ್ರಶಂಸನೀಯ ಹಾಗೂ ಭಾರತದಲ್ಲಿನ ಮೂರ್ತಿಶಿಲ್ಪಿಗಳಲ್ಲಿ ಅತ್ಯುತ್ತಮವಾದುದು ಎಂದಿದ್ದಾರೆ. ನಟರಾಜನ ಹಾಗೂ ಸದಾಶಿವ ಶಿಲ್ಪಗಳು, ಶಿವಪಾರ್ವತಿ, ಅರ್ಧನಾರೀಶ್ವರ ಕಲೆಗಳು ಶೋಭಾಯಮಾನವಾಗಿವೆ. ಎಲ್ಲೋರವನ್ನು ಕುರಿತು ಬರೆಯಿರಿ. ಪ್ರಸ್ತುತ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಎಲ್ಲೋರವು ರಾಷ್ಟ್ರಕೂಟರ ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ಕಲಾ ಕೇಂದ್ರವಾಗಿದ್ದು, ಒಂದನೇ ಕೃಷ್ಣನು ಬೃಹತ್ ಬಂಡೆಯನ್ನು ಕೊರೆದು ನಿರ್ಮಿಸಿರುವ ಕೈಲಾಸನಾಥ ದೇವಾಲಯವು ಅತ್ಯುತ್ತಮ ಕಲಾಕೃತಿಯಾಗಿದೆ. ಇದರಲ್ಲಿ ಮಹಾದ್ವಾರ ಪ್ರಕಾರ, ಶಿಖರ, ಕಲಶ, ಮೆಟ್ಟಿಲುಗಳು, ಕಂಬಗಳು, ಲಿಂಗ ಇದ್ದು 2 ಅಂತಸ್ತಿನ ದ್ರಾವಿಡ ಶೈಲಿಯ ಬೃಹತ್ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯವು 226 ಅಡಿ ಉದ್ದ, 154 ಅಡಿ ಅಗಲವಾಗಿರುವ ವಿಶಾಲವಾದ ಮಧ್ಯದ ಕಲ್ಲಿನಲ್ಲಿ ರೂಪುಗೊಂಡಿದ್ದು, 164 ಅಡಿ ಉದ್ದವು, 109 ಅಡಿ ಅಗಲವು ಹಾಗೂ 92 ಅಡಿ ಎತ್ತರವುಳ್ಳದ್ದಾಗಿದೆ. ಇದರ 2 ಕಡೆಗಳಲ್ಲಿ ವಿಷ್ಣುವಿನ ಅವತಾರ ಹಾಗೂ ಶಿವನ ಲೀಲೆಗೆ ಸಂಬಂಧಿಸಿದ ವಿಗ್ರಹಗಳನ್ನು ಕೆತ್ತಲಾಗಿದೆ. ಈ ದೇವಾಲಯವನ್ನು ಕುರಿತು ಎ.ವಿ. ಸ್ಮಿತ್ ರವರು ವಿಶ್ವದ ಆಶ್ಚರ್ಯಗಳಲ್ಲಿ ಒಂದು ಎಂದು ಅಭಿಪ್ರಾಯಿಸಿದ್ದಾರೆ. ಈ ಪ್ರಸಿದ್ಧ ಕಲಾ ಕೇಂದ್ರಗಳಲ್ಲಿ ಕೈಲಾಸನಾಥ ದೇವಾಲಯವಲ್ಲದೆ ಅನೇಕ ಗುಹಾಂತರ ದೇವಾಲಯಗಳಾದ ದಶಾವತಾರ ಗುಹೆ, ರಾಮೇಶ್ವರ ಗುಹೆ, ನೀಲಕಂಠ ಗುಹೆ, ಇಂದ್ರಸಭಾ, ಜಗನ್ನಾಥ ಸಭಾ, ರಾವಣ ಕಕಾಯ್ ಎಂಬುವುಗಳಿವೆ. ಎಲಿಫೆಂಟಾವನ್ನು ಕುರಿತು ಬರೆಯಿರಿ. ಮುಂಬೈ ಬಂದರಿನ ಸಮೀಪವಿರುವ ಎಲಿಫೆಂಟಾವು ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿಯ ಮುಖ್ಯ ದೇವಾಲಯವು ದೊಡ್ಡದು ಮತ್ತು ಅತಿ ಶ್ರೇಷ್ಠ ಶಿಲ್ಪ ಸೌಂದರ್ಯದಿಂದ ಕೂಡಿದ್ದಾಗಿದ್ದು 7 ಗುಹೆಗಳಿವೆ. ಅದರ ಮಧ್ಯದ ಗುಹೆಯಲ್ಲಿ ತ್ರಿಮೂರ್ತಿ ಮಹೇಶ ಮೂರ್ತಿಯ ಬೃಹತ್ ವಾಸ್ತುಶಿಲ್ಪವಿದೆ. ಈ ದೊಡ್ಡದಾದ 3 ಮುಖದ ಮೂರ್ತಿಯು 23 ಅಡಿ ಎತ್ತರ, 19 ಅಡಿ ಅಗಲವಾಗಿದ್ದು, ಶಿವನ ಈ 3 ಮುಖಗಳು ಶಿವ ಸೃಷ್ಟಿ, ಸ್ಥಿತಿ ಮತ್ತು ಲಯ ಕಾರ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಈ 2 ವಿಗ್ರಹವನ್ನು ಶಿವ ಭಾರತದಲ್ಲಿನ ಮೂರ್ತಿ ಶಿಲ್ಪಗಳಲ್ಲಿ ಅತ್ಯುತ್ತಮವಾದುದು ಎಂದಿದ್ದಾರೆ. ರಾಷ್ಟ್ರಕೂಟರ ಕಾಲದ ಎಲ್ಲಾ ದೊರೆಗಳನ್ನು ಹೆಸರಿಸಿ. ಪ್ರಸ್ತುತ ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಮಾನ್ಯಪುರವನ್ನು ಪ್ರಮುಖ ರಾಜಧಾನಿ ಅಥವಾ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆ ನಡೆಸಿದ ಅರಸರುಗಳೆಂದರೆ ಸ್ಥಾಪಕ ದಂತಿದುರ್ಗ, 1ನೇ ಇಂದ್ರ, 1ನೇ ಗೋವಿಂದ, 1ನೇ ಕರ್ಕ, 2ನೇ ಇಂದ್ರ, 2ನೇ ದಂತಿದುರ್ಗ, 1ನೇ ಕೃಷ್ಣ 756ರಿಂದ 774, 2ನೇ ಗೋವಿಂದ ಧ್ರುವ, 3ನೇ ಗೋವಿಂದ 793ರಿಂದ 814,
ಪ್ರಮುಖ ದೊರೆ 1ನೇ ಅಮೋಘವರ್ಷ ನೃಪತುಂಗ 814 878, 2ನೇ ಕೃಷ್ಣ, 3ನೇ ಇಂದ್ರ, 2ನೇ ಅಮೋಘವರ್ಷ, 4ನೇ ಗೋವಿಂದ, 3ನೇ ಅಮೋಘವರ್ಷ, 3ನೇ ಕೃಷ್ಣ, ಕೊಟ್ಟಿಗ, ಕೊನೆಯ ದೊರೆ 2ನೇ ಕರ್ಕ 972 973. 3ನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ಹಾಗೂ ಕೊಡುಗೆಗಳನ್ನು ತಿಳಿಸಿರಿ. 3ನೇ ಗೋವಿಂದ ಕ್ರಿಸ್ತಶಕ 793 814. ಧ್ರುವನ 3ನೇ ಮಗನಾದ 3ನೇ ಗೋವಿಂದನು ರಾಷ್ಟ್ರಕೂಟರ ಸಮರ್ಥ ರಾಜನಾಗಿದ್ದು ಪರಾಕ್ರಮಿಯಾಗಿ ತನಗೆ ಎದುರಾದ ಆಂತರಿಕ ದಯಾದಿಯ ಕಲಹ, ದಕ್ಷಿಣದ ರಾಜ್ಯಗಳ ಒಕ್ಕೂಟ, ಉತ್ತರ ಭಾರತದ ರಾಜಕೀಯದ ರಾಜ್ಯಗಳನ್ನು ಎದುರಿಸಿ ಸಾಹಿತ್ಯ ಕಲೆಗೆ ಕೊಡುಗೆ ನೀಡಿದನು. ಸೇನಾ ವಿಜಯಗಳು, ಆಂತರಿಕ ದಾಯಾದಿಯ ದಮನ. ಪ್ರಾರಂಭದಲ್ಲಿ ತನ್ನ 2ನೇ ಅಣ್ಣ ಕಂಬನು ಗಂಗವಾಡಿಯ ಆಡಳಿತಾಧಿಕಾರಿಯಾಗಿದ್ದು ತನಗೆ ತಿರುಗಿ ಬಿದ್ದುದರಿಂದ 3ನೇ ಗೋವಿಂದನು ಬಂಧನದಲ್ಲಿ ಗಂಗದೊರೆ ಶಿವಮಾರನನ್ನು ಬಿಡುಗಡೆ ಮಾಡಿದನು. ಆದರೆ ಕೃತಜ್ಞನಾದ ಶಿವಮಾರನು ಕಂಬನ ಪರವಹಿಸಿದ್ದರಿಂದ ಅಂಜದೆ 3ನೇ ಗೋವಿಂದನು ಕಂಬನನ್ನು ಸೋಲಿಸಿದ್ದಲ್ಲದೆ ಆತನ ಸ್ನೇಹಿತ ಶಿವಮಾರನನ್ನು ಪುನಃ ಸೋಲಿಸಿ ಸೆರೆಮನೆಗೆ ತಳ್ಳಿದನು. ದಕ್ಷಿಣದ ಒಕ್ಕೂಟ ರಾಜ್ಯಗಳ ಮೇಲಿನ ವಿಜಯ. 3ನೇ ಗೋವಿಂದನು ಉತ್ತರ ಭಾರತದತ್ತ ದಿಗ್ವಿಜಯದಲ್ಲಿ ತೊಡಗಿದ್ದಾಗ ದಕ್ಷಿಣ ರಾಜ್ಯಗಳಾದ ಪಲ್ಲವರು, ಚೋಳರು, ಚೇರರು ಮತ್ತು ಗಂಗರು ಒಕ್ಕೂಟವೊಂದನ್ನು ರಚಿಸಿಕೊಂಡು ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡಲು ಸಂಚು ಹೂಡಿದ್ದನ್ನು ತಿಳಿದ 3ನೇ ಗೋವಿಂದನು ಒಕ್ಕೂಟವನ್ನು ಧೂಳಿಪಟ ಮಾಡಿದನು. ಈ ವಿಷಯವು ಈತನಿಗೆ ಭರತಖಂಡದಲ್ಲಿ ಪ್ರತಿಸ್ಪರ್ಧಿ ಇಲ್ಲದ ದೊರೆ ಎಂಬ ಕೀರ್ತಿಯನ್ನು ತಂದುಕೊಟ್ಟಿತು. ಉತ್ತರ ಭಾರತದ ವಿಜಯಗಳು. ಉತ್ತರದ ರಾಜಕೀಯದ ಅನೈಕ್ಯತೆಯಿಂದ ಧ್ರುವನಿಂದ ಆಗಲೇ ಪರಾಜಿತರಾದ ಗುರ್ಜರರು, ಪ್ರತಿಹಾರರು, ಬಂಗಾಳದ ಪಾಲರು ಕನೌಜನತ್ತ ಮುನ್ನಡೆದು ಪಾಲರಾಜನು ತನ್ನ ಬಲವರ್ಧನೆಯಿಂದ ಕನೌಜನ್ನು ವಶಪಡಿಸಿಕೊಂಡು ಚಕ್ರಾಯುಧನನ್ನು ರಾಜನಾಗಿ ನೇಮಿಸಿದ್ದನು. ಪ್ರತಿಹಾರದ ರಾಜನಾದ 2ನೇ ನಾಗಭಟ್ಟನು ಕನೌಜನ್ನು ವಶಪಡಿಸಿಕೊಳ್ಳುವ ಅವಣಿಕೆಯಲ್ಲಿದ್ದು ಚಕ್ರಾಯುಧನ ರಕ್ಷಣೆಗೆ ಇರಿಸಿದ್ದ ಪಾಲ ಸೈನ್ಯವನ್ನು ಸೋಲಿಸಿದನು. ಈ ರಾಜಕೀಯದ ಅಸ್ಥಿರತೆಯನ್ನು ಗಮನಿಸಿದ 3ನೇ ಗೋವಿಂದನು ಸೈನ್ಯವನ್ನು ಸಂಗ್ರಹಿಸಿಕೊಂಡು ಉತ್ತರ ಭಾರತದ ಮೇಲೆ ದಾಳಿಗೆ ಮುಂದಾಗಿ ಬುಂದೇಲ್ ಖಂಡ ಎಂಬಲ್ಲಿ ಪ್ರತಿಹಾರರ ದೊರೆ ನಾಗಭಟ್ಟನನ್ನು, ಬಂಗಾಳದ ಧರ್ಮಪಾಲನನ್ನು, ಕನೌಜನ ಚಕ್ರಾಯುಧನನ್ನು ಸೋಲಿಸಿದನು. 3ನೇ ಗೋವಿಂದನು ಹಿಮಾಲಯದ ತಪ್ಪಲಿನವರೆಗೂ ವಿಜಯ ಯಾತ್ರೆಯನ್ನು ಕೈಗೊಂಡು ಹಿಮಕೀರ್ತಿವಂತ ಎಂಬ ಬಿರುದನ್ನು ಧರಿಸಿದನು. ಈ ವಿಜಯದಿಂದ ಹಿಂದಿರುಗುವಾಗ ಮಾಳ್ವ, ಕೋಸಲ, ಕಳಿಂಗ ಇವೇ ಮೊದಲಾದವುಗಳ ರಾಜರನ್ನು ಸೋಲಿಸಿದನು. ಉತ್ತರದ ದಾಳಿ ರಾಜ್ಯ ವಿಸ್ತರಣೆಯ ಪ್ರಮುಖ ಉದ್ದೇಶವಾಗಿದ್ದು ಕನ್ನಡಿಗರ ಶೌರ್ಯವನ್ನು ಮೆರೆಸುವುದಾಗಿತ್ತು. ರಾಜ್ಯ ವಿಸ್ತಾರ. 3ನೇ ಗೋವಿಂದನ ಈ ಎಲ್ಲಾ ವಿಜಯಗಳಿಂದ ರಾಷ್ಟ್ರಕೂಟ ಸಾಮ್ರಾಜ್ಯ ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಹಿಮಾಲಯದವರೆಗೂ, ಪಶ್ಚಿಮದ ಸೌರಾಷ್ಟ್ರದಿಂದ ಪೂರ್ವದ ಬಂಗಾಳದವರೆಗೂ ವಿಸ್ತರಿಸಿದ್ದು ಈ ವಿಶಾಲವಾದ ರಾಜ್ಯಕ್ಕೆ ಪ್ರಸ್ತುತ ಗುಲ್ಬರ್ಗ ಜಿಲ್ಲೆಯ ಮಾನ್ಯಪುರವು ರಾಜಧಾನಿ ಹಾಗೂ ಆಡಳಿತ ಕೇಂದ್ರವಾಗಿತ್ತು. ಸಾಹಿತ್ಯ ಕಲೆಯ ಕೊಡುಗೆ ಹಾಗೂ ವ್ಯಕ್ತಿತ್ವ. ಪರಾಕ್ರಮಿಯಾಗಿದ್ದಂತೆ ಸಾಹಿತ್ಯ ಹಾಗೂ ಕಲಾ ಪೋಷಕನೂ ಆಗಿದ್ದ 3ನೇ ಗೋವಿಂದನ ಆಸ್ಥಾನದಲ್ಲಿದ್ದ ವಾಮನು ಲಿಂಗಾನುಶಾಸನವನ್ನು ರಚಿಸಿದರೆ ಅಪಭ್ರಂಶ ಮಹಾಪುರಾಣ ಎಂಬ ಕೃತಿಯನ್ನು ಪುಷ್ಪದಂತ ಎಂಬುವವನು ರಚಿಸಿದನು. ಮಯೂರ ಕಂಡಿಯಲ್ಲಿ ದೇವಾಲಯವನ್ನು ನಿರ್ಮಿಸಿದ ಗೋವಿಂದನು ಸರ್ವಧರ್ಮ ಪಾಲಕನಾಗಿದ್ದನು. ಇವನು ಸೈನಿಕ ಸಾಧನೆ, ಕಲೆ ಮತ್ತು ಸಾಹಿತ್ಯದ ಕೊಡುಗೆ, ಉದಾರ ಧಾರ್ಮಿಕ ನೀತಿಯನ್ನು ಅನುಸರಿಸಿದ್ದರಿಂದ ಶ್ರೀ ವಲ್ಲಭ ನರೇಂದ್ರ, ತ್ರಿಭುವನ ದಳ, ಜೀನವಲ್ಲಭ, ಜ್ಞಾನವಲ್ಲಭ, ಪ್ರಭೂತವರ್ಷ, ಕೀರ್ತಿನಾರಾಯಣ ಇವೇ ಮೊದಲಾದ ಗೌರವ ಬಿರುದುಗಳನ್ನು ಧರಿಸಿದ ಈತನು 814ರಲ್ಲಿ ಮರಣ ಹೊಂದಿದನು. ಅಮೋಘವರ್ಷ ನೃಪತುಂಗನ ಸೈನಿಕ ಹಾಗೂ ಸಾಂಸ್ಕೃತಿಕ ಸಾಧನೆಗಳನ್ನು ವಿಶ್ಲೇಷಿಸಿ. ಅಮೋಘವರ್ಷ ನೃಪತುಂಗನ ಕ್ರಿಸ್ತಶಕ 814 878, 3ನೇ ಗೋವಿಂದ ಹಾಗೂ ಗೌಂಡಲಬ್ಬೆ ಎಂಬುವರ ಏಕೈಕ ಪುತ್ರನಾಗಿ ಮತ್ತು ಕ್ರಿಸ್ತಶಕ 800ರಲ್ಲಿ ವಿಂಧ್ಯ ಪರ್ವತದ ಮಯೂರ ಕಂಡಿಯಲ್ಲಿ ಜನಿಸಿದ ಅಮೋಘವರ್ಷನು ಕ್ರಿಸ್ತಶಕ 814ರಲ್ಲಿ ರಾಷ್ಟ್ರಕೂಟದ ಪ್ರಮುಖ ಅರಸರಾಗಿ ಸುಮಾರು 64 ವರ್ಷಗಳ ದೀರ್ಘಕಾಲ ಆಳ್ವಿಕೆ ಮಾಡಿ ಭಾರತದ ಇತಿಹಾಸದಲ್ಲಿ ಅತಿ ದೀರ್ಘಕಾಲ ಆಳ್ವಿಕೆ ಮಾಡಿದ ರಾಜ ಎಂಬ ಖ್ಯಾತಿಗೆ ಪಾತ್ರನಾಗಿರುವನು. ಆಧಾರಗಳು. ಅಮೋಘವರ್ಷನ ಜೀವನ, ಸೈನಿಕ ಹಾಗೂ ಆಡಳಿತ ಸಾಂಸ್ಕೃತಿಕ ಸಾಧನೆಗಳನ್ನು ತಿಳಿಯಲು ಈತನಿಂದ ರಚಿತವಾದ ಸಂಜನ್ ತಾಮ್ರಶಾಸನವು, ಶ್ರೀ ವಿಜಯನಿಂದ ರಚಿಸಲಾದ ಕನ್ನಡದ ಮೊದಲ ಕಾವ್ಯಶಾಸ್ತ್ರ ಗ್ರಂಥವಾದ ಕವಿರಾಜ ಮಾರ್ಗ ಹಾಗೂ ಅರೇಬಿಯಾದ ಸುಲೇಮಾನ್ ಬರವಣಿಗೆಗಳು ಪ್ರಮುಖ ಆಧಾರಗಳಾಗಿವೆ. ಎದುರಿಸಿದ ಸಮಕಾಲೀನ ವೈರಿಗಳು. ದಾಯಾದಿ ಮನೆತನದ ಸಾಮಂತ ರಾಜ ಜಟ್ಟಿ ವೆಂಗಿಯ ಚಾಲುಕ್ಯರನ್ನು, ಗಂಗರನ್ನು, ಪಲ್ಲವರನ್ನು, ಗುರ್ಜರರನ್ನು, ಬಂಗಾಳದ ಪಾಲರನ್ನು ಎದುರಿಸಿದ್ದಲ್ಲದೆ
ಮಗ ಕೃಷ್ಣನ ಬಂಡಾಯ ಹಾಗೂ ರಾಜ್ಯಕ್ಕೆ ಒದಗಿದ ಧಾರ್ಮಿಕ ಸಂಕಷ್ಟತೆಯನ್ನು ನಿವಾರಣೆ ಮಾಡಿ ಉತ್ತಮ ಆಡಳಿತ ಸಾಹಿತ್ಯ ಧರ್ಮಕಲೆಗಳಿಗೆ ಸಾಕಷ್ಟು ಕಾಣಿಕೆ ನೀಡಿ ಶ್ರೇಷ್ಠ ವಿದ್ವಾಂಸ ದೊರೆಯಾಗಿರುವನು. ಅಮೋಘವರ್ಷನಿಗೆ ನೆರವಾದ ಸಮೀಪದವರು. ಬಾಲಕನಾಗಿದ್ದಾಗ ದೊರೆಯಾದ ಅಮೋಘವರ್ಷನ ಆಡಳಿತವನ್ನು ಆತನ ಚಿಕ್ಕಪ್ಪ ಕರ್ಕ ನಿರ್ವಹಿಸಿದರೆ, ಜೈನೈತಿ ಮಹಾವೀರಾಚಾರ್ಯರು ವಿದ್ಯಾಭ್ಯಾಸದ ಗುರುವಾದರೆ ರಾಜಗುರು ಜೀನಸೇನಾಚಾರ್ಯರಾಗಿದ್ದರು. ಬಂಕೇಶನು ಶ್ರೇಷ್ಠ ದಂಡನಾಯಕನಾಗಿದ್ದನು. ಇವರೆಲ್ಲರ ಕೃಪಕಟಾಕ್ಷದಿಂದ ಸವಾಲುಗಳನ್ನು ಎದುರಿಸಿ ದೀರ್ಘಕಾಲ ಆಡಳಿತ ಮಾಡಲು ಅನುವಾಯಿತು. ಸೇನಾ ವಿಜಯಗಳು, ಆಂತರಿಕ ಕಲಹ ದಮನ. ಕ್ರಿಸ್ತಶಕ 814ರಲ್ಲಿ ಸಿಂಹಾಸನಾರೂಢನಾದ ಅಮೋಘವರ್ಷನು ಪ್ರಾಂತ್ಯದ ಉಳಿವಿಗಾಗಿ ವಿಸ್ತರಣೆಗಾಗಿ ಶತ್ರುಗಳ ಮೇಲೆ ಯುದ್ಧ ಮಾಡಬೇಕಾಗಿದ್ದಲ್ಲದೆ ಆಂತರಿಕ ದಂಗೆಗಳನ್ನು ದಮನ ಮಾಡಬೇಕಾಯಿತು. ಆಳ್ವಿಕೆಯ ಆರಂಭದ ವರ್ಷದಲ್ಲಿ ದಾಯಾದಿ ಮನೆತನದ ಸಾಮಂತರಾಜನಾದ ಜೆಟ್ಟಿ ಎಂಬುವವನು ರಾಜನ ವಿರುದ್ಧ ದಂಗೆ ಇದ್ದಾಗ ಕರ್ಕನು ಆತನನ್ನು ಅಡಗಿಸಿದನು. ವೆಂಗಿ ಚಾಲುಕ್ಯರೊಂದಿಗಿನ ಸೈನಿಕ ಹಾಗೂ ವೈವಾಹಿಕ ಸಂಬಂಧ 844. ವೆಂಗಿಯ ಚಾಲುಕ್ಯ ದೊರೆ ಗುಣಗ ವಿಜಯಾದಿತ್ಯನು ರಾಷ್ಟ್ರಕೂಟ ಗಡಿಗಳವರೆಗೆ ವಿಸ್ತರಿಸಿದ್ದನ್ನು ಗಮನಿಸಿದ ರಾಷ್ಟ್ರಕೂಟ ಸೈನ್ಯವು ಆತನ ದಂಡನಾಯಕನಾದ ಪಾಂಡುರಂಗನನ್ನು ವಿಂಗವಳ್ಳಿ ಎಂಬಲ್ಲಿ ಸೋಲಿಸಿ ವೆಂಗಿಯ ದೊರೆಯ ಪರಾಕ್ರಮತೆಯನ್ನು ಅಡಗಿಸಿ ಅಮೋಘವರ್ಷನ ಪ್ರತಿಷ್ಠೆಯನ್ನು ತೋರ್ಪಡಿಸಿತು. ಮುಂದೆ ಈತನ ಮಗನಾದ ವಿಷ್ಣುವರ್ಧನನಿಗೆ ಶ್ರೀ ಲಾಮಹಾದೇವಿಯನ್ನು ನೃಪತುಂಗನು ವಿವಾಹ ಮಾಡಿಕೊಂಡು ರಾಜ್ಯದ ಸಂಬಂಧವನ್ನು ಬಲಪಡಿಸಿದನು. ಗಂಗರೊಡನೆ ಸೈನಿಕ ಹಾಗೂ ವೈವಾಹಿಕ ಸಂಬಂಧ. ನೃಪತುಂಗನ ಆಳ್ವಿಕೆಯ ಪ್ರಾರಂಭದ 20 ವರ್ಷಗಳು ಗಂಗರ ವಿರುದ್ಧ ಸೆಣಸಬೇಕಾಗಿ ಬಂದು ದಂಡನಾಯಕನಾದ ಬಂಕೇಶನು ಹಲವಾರು ಕದನಗಳಲ್ಲಿ ಗಂಗ ದೊರೆಗಳಾದ 1ನೇ ಮಾರಸಿಂಹ, 1ನೇ ರಾಚಮಲ್ಲ, 1ನೇ ನೀತಿಮಾರ್ಗ ಎರೆಯಂಗ ಇವರುಗಳನ್ನು ಸೋಲಿಸಿ ತುಮಕೂರು ಜಿಲ್ಲೆಯ ಕೈದಾಳ್ ಹಾಗೂ ಇತರೆ ಪ್ರದೇಶಗಳನ್ನು ಸಾಮ್ರಾಜ್ಯಕ್ಕೆ ಸೇರಿಸಿದನು. ನಂತರದಲ್ಲಿ ಕ್ರಿಸ್ತಶಕ 856ರಲ್ಲಿ ಕೋಲಾರ ಜಿಲ್ಲೆಯ ರಾಜರಾಮುಡು ಕದನದಲ್ಲಿ ನೀತಿಮಾರ್ಗ ಎರೆಯಂಗನ ಸೈನ್ಯಕ್ಕೆ ರಾಷ್ಟ್ರಕೂಟ ಸೈನ್ಯವು ಸೋತಿದ್ದರಿಂದ ಅಮೋಘವರ್ಷನು ಗಂಗರ ಜೊತೆ ಶಾಂತಿ ಒಪ್ಪಂದವನ್ನು ಏರ್ಪಡಿಸಿಕೊಂಡು ತನ್ನ ಮಗಳು ಚಂದ್ರಲಭ್ಯೆಯನ್ನು ಎರೆಯಂಗನ ಮಗನಾದ ಭೂತಗನಿಗೆ ಕೊಟ್ಟು ವೈವಾಹಿಕ ಸಂಬಂಧದ ಮೂಲಕ ತನಗೊದಗಿದ್ದ ಅಪಾಯವನ್ನು ಪಾರು ಮಾಡಿಕೊಂಡನು. ಪಲ್ಲವರೊಂದಿಗಿನ ವೈವಾಹಿಕ ಸಂಬಂಧ. ಮುಂದೆ ಒದಗಬಹುದಾದ ಸನ್ನಿವೇಶಗಳನ್ನು ಎದುರಿಸಲು ನೃಪತುಂಗನು ತನ್ನ ಮತ್ತೊಬ್ಬ ಮಗಳಾದ ಶಂಬಾಳನ್ನು ಪಲ್ಲವ ದೊರೆ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡಿದ್ದರಿಂದ ರಾಷ್ಟ್ರಕೂಟ ರಾಜ್ಯಕ್ಕೆ ದಕ್ಷಿಣದಲ್ಲಿ ವಿರೋಧಿಗಳು ಇಲ್ಲದಂತಾಯಿತು. ಗುಜರಾತ್ನಲ್ಲಿನ ದಂಗೆ ಹಾಗೂ ಬಂಗಾಳದ ಪಾಲದೊರೆಯ ದಮನ. ದಕ್ಷಿಣದ ರಾಜ್ಯಗಳ ಕಡೆ ಗಮನ ಹರಿಸಿದ ಸಮಯದಲ್ಲಿ ಗುಜರಾತಿನ ಗುರ್ಜರರ ಪ್ರತಿಹಾರ ದೊರೆ 1ನೇ ಭೋಜನು ಗಡಿಗಳನ್ನು ಆಕ್ರಮಿಸುವ ಯೋಜನೆಯನ್ನು ಮಾಡಿಕೊಂಡಿದ್ದು ಬಲಿಷ್ಠ ರಾಷ್ಟ್ರಕೂಟರ ಮುಂದೆ ಸಾಧ್ಯವಾಗಲಿಲ್ಲ. ನಂತರ ಅಂಗ, ವಂಗ, ಮಗಧ, ಮಾಳವ ಹಾಗೂ ವೆಂಗಿ ರಾಜನನ್ನು ಸೋಲಿಸಿದ್ದಲ್ಲದೆ ಬಂಗಾಳದ ಪಾಲರಾಜನಾದ ದೇವಪಾಲನನ್ನು ಪರಾಜಿತಗೊಳಿಸಿ ಭದ್ರ ರಾಜ್ಯವನ್ನು ಸ್ಥಾಪಿಸಿದ ಅಮೋಘವರ್ಷನು ಆಡಳಿತ ಕಡೆ ಗಮನ ನೀಡಿದನು. ಮಗ ಕೃಷ್ಣನ ಬಂಡಾಯ ಅಡಗಿಸಿದ್ದು. ನೃಪತುಂಗನ ಕೊನೆಗಾಲದಲ್ಲಿ ಮಗ ಕೃಷ್ಣನು ಕೆಲ ಶ್ರೀಮಂತರೊಡಗೂಡಿ ತಂದೆ ವಿರುದ್ಧ ತಿರುಗಿ ಬಿದ್ದು ತಲಕಾಡಿಗೆ ಪಲಾಯನ ಮಾಡಿದಾಗ ಬಂಕೇಶನನ್ನು ಬನವಾಸಿಯ ಮಾಂಡಳಿಕನನ್ನಾಗಿ ಮಾಡಿ ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ಹೊಸ ಪಟ್ಟಣವನ್ನು ನಿರ್ಮಿಸಿದನು. ಸಾಮ್ರಾಜ್ಯ ವಿಸ್ತಾರ. ಸುಮಾರು 64 ವರ್ಷಗಳ ದೀರ್ಘಾವಧಿಯ ಆಡಳಿತದಲ್ಲಿ ಸಾಮ್ರಾಜ್ಯವನ್ನು ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣದ ಕಾವೇರಿ ನದಿಯವರೆಗೂ, ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ಬಂಗಾಳ ಕೊಲ್ಲಿಯವರೆಗೂ ವಿಸ್ತರಿಸಿದ ಇವನು ಈ ವಿಶಾಲ ಸಾಮ್ರಾಜ್ಯಕ್ಕೆ ಗುಲ್ಬರ್ಗ ಜಿಲ್ಲೆಯಲ್ಲಿನ ತಾನೇ ನಿರ್ಮಿಸಿದ ಮಾನ್ಯಪುರ ಮಾನ್ಯಕೇಟ ಎಂಬ ನಗರವನ್ನು ಪ್ರಮುಖ ರಾಜಧಾನಿ ಹಾಗೂ ಆಡಳಿತ ಕೇಂದ್ರವನ್ನಾಗಿ ಮಾಡಿ ಆಳ್ವಿಕೆ ಮಾಡಿದ. ಈತನಿಗೆ ನೃಪತುಂಗ, ಮನೋಹರ, ನೀತಿ ನಿರಂತರ, ಅಮೋಘರಾಮ, ವೀರನಾರಾಯಣ, ಲಕ್ಷ್ಮೀ ವಲ್ಲಭೇಂದ್ರ, ನರಲೋಕಚಂದ್ರ, ಅತಿಶಯಧವಳ, ನೀತಿವಲ್ಲಭ, ಕೀರ್ತಿನಾರಾಯಣ ಎಂಬ ಗೌರವಾನ್ವಿತ ಬಿರುದುಗಳಿದ್ದವು. ಸಾಂಸ್ಕೃತಿಕ ಸಾಧನೆಗಳು. ಸಾಹಿತ್ಯದ ಕೊಡುಗೆ. ವಿದ್ವಾಂಸ ದೊರೆಯಾದ ನೃಪತುಂಗನು ಕನ್ನಡ, ಸಂಸ್ಕೃತ ಭಾಷೆಗಳಲ್ಲಿ ಅನೇಕ ಕೃತಿಗಳು ರಚನೆಯಾಗಲು ಆಸ್ಥಾನದಲ್ಲಿ ಕವಿವರ್ಯರಿಗೆ, ಪಂಡಿತರಿಗೆ, ವಿದ್ವಾಂಸರಿಗೆ, ಬರವಣಿಗೆಗಾರರಿಗೆ ಪ್ರೋತ್ಸಾಹ ನೀಡಿದನು. ಕನ್ನಡ ಸಾಹಿತ್ಯ. ಆಸ್ಥಾನ ಕವಿಯಾದ ಶ್ರೀ ವಿಜಯನು ಕನ್ನಡ ಕಾವ್ಯಶಾಸ್ತ್ರ ಗ್ರಂಥವಾದ ಕವಿರಾಜ ಮಾರ್ಗವನ್ನು ರಚಿಸಿದನು. ಸಂಸ್ಕೃತ ಸಾಹಿತ್ಯ. ಸ್ವತಃ ವಿದ್ವಾಂಸನಾದ ನೃಪತುಂಗನು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ರಾಗಮಾಲಿಕೆ, ಇವನ ಗುರು ಜೀನಸೇನಾಚಾರ್ಯರು ಆದಿಪುರಾಣ, ಪಾರ್ಶ್ವಾಭ್ಯುದಯ, ಜಯಧವಳ, ಗುಣವರ್ಮನು ಅಲಂಕಾರಶಾಸ್ತ್ರ, ನೇಮಿನಾಥ ಪುರಾಣವನ್ನು ಗುಣಭದ್ರನು, ಉತ್ತರ ಪುರಾಣವನ್ನು ಮಹಾವೀರಾಚಾರ್ಯರು, ಗಣಿತಸಾರ ಸಂಗ್ರಹವನ್ನು ಮಾಣಿಕ್ಯ, ನಂದಿನನು, ಪರೀಕ್ಷಾ ಮುಖ ಸೂತ್ರವನ್ನು ಜೈನಮುನಿ ಕುಮುದೆಂದನು,
ಸಿರಿ ಭೂವಲಯವನ್ನು ಪ್ರಭಾಚಂದ್ರನು, ಕುಮುದರ ಚಂದ್ರೋದಯವನ್ನು ಪಾತ್ರಕೇಸರಿ, ಧ್ಯಾನಂದಿನರು, ತತ್ವಾರ್ಥ, ಶ್ಲೋಕವಾರ್ಧಿಕ, ಆಪ್ತ ಪರೀಕ್ಷೆ, ಪತ್ರ ಪರೀಕ್ಷಾ ಎಂಬುವುಗಳನ್ನು, ಉಗ್ರಾದಿತ್ಯನು, ಕಲ್ಯಾಣಕಾರಕವನ್ನು, ತಕಟಾಯನು ಶಬ್ದಾನುಶಾಸನವನ್ನು, ಅಮೋಘವೃತ್ತಿ ಎಂಬ ಟೀಕಾಗ್ರಂಥವನ್ನು ಬರೆದಿರುವರು. ಹೀಗೆ ನೃಪತುಂಗನ ಆಸ್ಥಾನದಲ್ಲಿ ಸಾಹಿತ್ಯವು ಅಮೋಘವಾಗಿ ಬೆಳೆಯಿತು. ಧಾರ್ಮಿಕ ನೀತಿ ಹಾಗೂ ಸಾಂಕ್ರಾಮಿಕ ರೋಗ ತಡೆಗೆ ಅನನ್ಯ ಭಕ್ತಿ. ಜೈನ ಧರ್ಮಾವಲಂಬಿಯಾದರೂ ಎಲ್ಲ ಧರ್ಮಗಳಿಗೂ ಪ್ರೋತ್ಸಾಹ ನೀಡಿದ ಈತನ ರಾಜ್ಯದಲ್ಲಿ ಒಮ್ಮೆ ಸಾಂಕ್ರಾಮಿಕ ರೋಗವು ರಾಜ್ಯಾದ್ಯಂತ ಹರಡಿದಾಗ ಅದರ ನಿವಾರಣೆಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಹೆಬ್ಬೆರಳನ್ನು ನೀಡಿರುವ ಅನನ್ಯ ಭಕ್ತಿಯನ್ನು ಕಾಣುತ್ತೇವೆ. ನೃಪತುಂಗನ ವ್ಯಕ್ತಿತ್ವ: ಶ್ರೇಷ್ಠ ರಾಜ ವಿದ್ವಾಂಸ, ಉದಾರ ಧಾರ್ಮಿಕ ನೀತಿ ಹಾಗೂ ಚಾಣಕ್ಯ ರಾಜನೀತಿಜ್ಞನಾದ ಅಮೋಘವರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರೇಬಿಯಾದ ಸುಲೈಮಾನ್ ರಾಜಧಾನಿಯ ವೈಭವ ಮತ್ತು ಚಕ್ರವರ್ತಿಯ ವ್ಯಕ್ತಿತ್ವ ಉದಾರವಾದ ಗುಣಗಳನ್ನು ಮೆಚ್ಚಿಕೊಂಡು ಆಗಿನ 4 ಅಗ್ರಗಣ್ಯ ರಾಷ್ಟ್ರಗಳಾದ ಬಾಗ್ದಾದ್, ಚೀನಾ, ಕಾನ್ಸ್ಟಂಟಿನೋಪಲ್, ಭಾರತದ ರಾಷ್ಟ್ರಕೂಟ ಸಾಮ್ರಾಜ್ಯ, ಅವುಗಳಲ್ಲಿ ಭಾರತದ ರಾಷ್ಟ್ರಕೂಟ ಸಾಮ್ರಾಜ್ಯವು ಪ್ರಮುಖವಾಗಿದ್ದು ಅದರ ದೊರೆ ಅಮೋಘವರ್ಷನು ಒಬ್ಬ ಅಪ್ರತಿಮ ಶ್ರೇಷ್ಠನೆಂದು ಮನೋಪೂರ್ವಕವಾಗಿ ಹೊಗಳಿದ್ದಾನೆ. ಆದ್ದರಿಂದ ಈತ ಇತಿಹಾಸ ಕರ್ನಾಟಕದ ಇತಿಹಾಸದಲ್ಲಿ ಮಾತ್ರವಲ್ಲದೆ ಪ್ರಾಚೀನ ಭಾರತದ ಇತಿಹಾಸದ ಪುಟಗಳಲ್ಲಿಯೇ ಪ್ರಮುಖವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.